ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮದಿರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಆಯ್ತಪ್ಪ, ಇರ್ಲಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನೋಡ್ರಿ ನಿಮ್ದು ಮಲೆನಾಡು ಥರ ಐತೆ ಏನು ಈತ ಬ್ಯಾಸಿಗೆ ಒಳಗನು ತಂಪೈತಲ್ಲ ಅದು. ಇಲ್ಲೇ ಹೆಂಗಂದ್ರೆ ಎಲ್ಲ ರೈತರು ಈ ಥರ ಮಾಡಿದ್ರೆ ನಮ್ಮ ಮಲೆನಾಡು ಆಗೋತ್ತ. ನಾವು ಒಬ್ಬರೇ ಇಲ್ಲಿ ಇದನ್ನ ಮಾಡೋದು ಅಂತಂದ್ರೆ ಅದು ಅಸಾಧ್ಯದ ಮಾತದು. ಇಡೀ ನಿಮ್ಮ 10 ಎಕರೆ ಹೊಲ ಮಲೆನಾಡು ಥರ ಮಲೆನಾಡು ಥರ ಐತಿ. ಇದು ಇಲ್ಲಿ ರೈತರು ನಮ್ಮ ಥರ ಮಾಡ್ಬೇಕು ಅಂದ್ರೆ ಮಲೆನಾಡು ಆಗಿ ಓದ್ತೈತಿ ಇದು. ಇಲ್ಲಿ ನೋಡ್ರಿ ಇಲ್ಲಿ ನಿಮ್ಮಲ್ಲಿ ಸೂರ್ಯನ ಕಿರಣಗೆ ಭೂಮಿಗೆ ಬೀಳೋದೇ ಕಡಿಮೆ. ಇನ್ನು ಸುಗ್ಗಿ ಒಳಗೆ ಹೆಂಗಿರುತ್ತಾನ ಇದು ಬಿರು ಬ್ಯಾಸಿಗೆ ಒಳಗೆ ಬಂದೀವಿ ನಾವು. ಇಂಥ ಬ್ಯಾಸಿಗೆ ಒಳಗೆ ಹಿಂಗಿಟ್ರಿ ಕೊಡ್ರಿ ಅವಾಗ. ಈಗೇನು ನಾವು ಬದುಕಕ್ಕ ಸ್ವಲ್ಪ ಬೆಳೆ ಏನಾರ ಟೆಂಗ್ ಕಂಟಿನ್ಯೂ ಬರ್ತ ನಮ್ಮ. ಇನ್ನು ಸ್ವಲ್ಪ ದಿನ ಬಿಟ್ಬಿಟ್ಟು ಶ್ರೀಗಂಧ ಬರ್ತ ಕೋಟಿ ಗಟ್ಟಲೆ ಆಗ್ತೈತಿ. ಅವಾಗ ಆರಾಮಾಗಿ ಇರ್ಬೋದಲ್ಲ. ದುಡಿಯೋದೇ ಬೇಕಾಗಿಲ್ಲ, ಆರಾಮ್ ಜೀವನ. ಕೋಳಿ ಸಾಕ್ಯಬೋದು. ಈಗ ನೆಕ್ಸ್ಟ್ ಮೇಕೆ ಕೋಳಿದು ನಂದು ಏನ್ರಿ ಮೇಕೆ ಕೋಳಿ ಸಾಕಣೆ ಮಾಡ್ಬೇಕಂತ ಮಾಡೀನಿ. ಮೇಕೆ ಕೋಳಿ ಸಾಕೋಳಿಕೆ. ಮೇಕೆ ಸಾಕಿದ್ರೆ ಎಲ್ಲಿ ಬೇಕಾದ್ರೂ ತಪ್ಪಲ ಸಿಗುತ್ತೆ. ಎಲ್ಲ ಕಡೆ ನೋಡ್ರಿ ಹೆಂಗೈತಿ. ಎಲ್ಲ ಸೊಪ್ಪು ಐತೆ, ರೇಷ್ಮೆ ಸೊಪ್ಪು ಐತಿ, ಸುತ್ತಲೂ ಮೇವು ಐತಿ. ಇದಕ್ಕೊಂದು ಮೇವು ಮಾಡ್ತೀನಿ ಈಗ ಏನ್ರಿ. ಈ ನೆಲ್ಲಿ ಸೊಪ್ಪು ತಿಂತಾವು, ಎಲ್ಲ ಬೇವಿನ ಸೊಪ್ಪು ತಿಂತಾವು. ಓಕೆ. ಒಂದು 10 ಮೇಕೆ ಆದ್ರೆ ವರ್ಷಕ್ಕೆ ಒಂದು 3 ಲಕ್ಷ ಆದೈತಿ. ಈಗ 10 ಮೇಕೆ ನಮ್ಮ ಸ್ವಂತ ವರ್ಷದೈತಿ ನೋಡ್ರಿ ಅದು. ಅದು ನೋಡ್ರಿ ಪರಾವಲಂಬಿ ಸಸ್ಯನ ಆಟೋಮೆಟಿಕಾಗಿ ಕೊಲಿಬಿಡ್ತೈತೆ. ಕೊಲಿ ತಾನು ಬೆಳೆದ್ಬಿಡುತ್ತೆ. ಬೇರೆ ಗಿಡ ಕೊಲ್ಲುತ್ತೆ. ಯಾವ ಗಿಡ ಕೊಲ್ತೀಗ? ಈ ಕರಿಬೇವು ನೋಡ್ರಿ ಈ ಥರ ಇರ್ತದೆ. ಈ ಥರ ಇದ್ದಿದ್ರೆ ಇಲ್ಲಿ ಇಷ್ಟು ಡೌನ್ ಮಾಡೈತಿ. ಡೌನ್ ಆಯ್ತು ಈಗ. ಇದೇನು ಈಗ ಇನ್ನು ಏಳಿಗೆ ಆಗಲ್ಲ ಇದು. ಆಗಲ್ರಿ ಅದು. ಇದು ತಾನು ಬೆಳಿಲಿಕ್ಕೋಸ್ಕರ ಬೇರೆ ಬೆಳೆಯನ್ನು ನಾಶ ಮಾಡುತ್ತೆ. ಹಂಗದ. ಈಗ ಇದು ಕಾಸ್ರೆ, ಇದಕ್ಕೆ ಆಸರೆ ಈಗ ಯಾವ್ದ್ರಿ? ಇದಕ್ಕೆ ಇನ್ನೊಂದು ಆಸರೆ ಯಾವ್ದು ಈಗ? ಈಗ ಮುಂದೆ ಬೇಕಾಗಿಲ್ಲ ಅದು ಆಸರೆ. ತಾನು ಸ್ವಂತ ಬೆಳಿತೀವಿ. ಫಸ್ಟಿಗೆ ಬೆಳಿಬೇಕಾದ್ರೆ ಇನ್ನೊಂದು ಗಿಡ ಆಸರೆ ಬೇಕೇ ಬೇಕು. ಈಗ ಹೆಂಗುತ್ತೆ ತೆಂಗಿನ ಮರನೂ ಇದು ಪಕ್ಕಕ್ಕೆ ಒಂದು ಬೇರೆ ಬೇಕೇ ಬೇಕ್ರಿ ಅದಕ್ಕೆ. ಇದೊಂದು ಬೇರೆ ಲಿಂಕ್ ಐತ್ರಿ ಲಿಂಕ್ ಇರ್ತೈತಿ ಅದಕ್ಕೆ. ಓ, ಈ ಚಂದನ ಗಿಡದ ಒಂದು ರಹಸ್ಯನೇ, ಬೆಳೆಯೋ ರಹಸ್ಯನೇ ಬೇರೆ ಬೇರೆ. ಓಕೆ. ಎಷ್ಟು ಎಕರೆ ಐತೆ ಅಣ್ಣ ಇವಷ್ಟು? 10 ಎಕರೆ ರೀ. 10 ಎಕರೆ. 10 ಎಕರೆ ಫುಲ್ ಎಲ್ಲಿ ನೋಡಿದ್ರು ಚಂದ ಕೆಂಪು ಐತಿ. ಇದು ಕಲರ್ ಚೇಂಜ್ ಆಗೈತೆ ಅಲ್ಲಿ ಆಗಿದೆ. ಕಲರ್ ಚೇಂಜ್ ಅಂದ್ರೆ ಬೆಳವಣಿಗೆ ಅದು ಬಂದಿಲ್ಲ, ಅದ್ರಾಗ ಏನು ಬಂದಿಲ್ಲ. ಇನ್ನೂ ಎಷ್ಟು ವರ್ಷ ಬೇಕ್ರಿ ಇದು ಗಂಧ ಬರ್ಬೇಕಂದ್ರೆ? ಯಾವುದು ಇದು ರೀ? 10 ವರ್ಷ. 10 ವರ್ಷ. 10 ವರ್ಷ. ಇವು ಎಷ್ಟು ವರ್ಷಕ್ಕೆ ಬರ್ತಾರೆ ಹಂಗಾರ? ಇವು ಇದ್ರಾಗ 10 ವರ್ಷಕ್ಕೆ ತಯಾರಾಗುತ್ತೆ. ಬಟ್ ಇವ್ರ ಸ್ನೇಹಿತರೆ ಅವರು ಇಲ್ಲೇನೈತಲ್ಲ ಇದು ಇದು ಎಲ್ಲ ಒಂದೇ ಟೈಮಿಗೆ ಬೆಳೆದಿರೋ. ಬಟ್ ಇದ್ರ ಆಶ್ರಯ ತಗೊಂಡು ಇದು ಚೆನ್ನಾಗಿ ಬೆಳೆದೈತೆ. ಪತ್ರಿ ಗಿಡದ ಆಶ್ರಯ ತಗೊಂಡು ಬೆಳೆದೈತೆ. ಇವಕ್ಕೆ ಆಶ್ರಯ ಸಿಕ್ಕಿಲ್ಲ, ಆಶ್ರಯ ಇಲ್ಲ, ಹಂಗಾಗಿ ಹಿಂಗೆ ಬೆಳೆದಾರ ಇವು. ಇದ್ರಾಗ ಏನಾಗತ್ತಾ, ನಾನು ಬೆಳವಣಿಗೆ ಕುಟ್ಟಿತೈತೆ ಅಂತೇಳಿ ತೋರಿಸ್ಕೊಡತ್ತೆ ಅಷ್ಟೇ. ಶ್ರೀಗಂಧ ತಯಾರಾಗುತ್ತೆ ಒಳಗೆ. 8 ವರ್ಷಕ್ಕೆ ಬರೋ ಅಂದ್ರೆ ಇಂಥ ಕೆತ್ತಿ ಬಿಟ್ರೆ 8 ವರ್ಷಕ್ಕೆ ಅಲ್ಲಿ ಕೆತ್ತಿ ತೋರಿಸಿದ್ನಲ್ರಿ, ಅವಾಗ ತಯಾರಾಗುತ್ತೆ. ಓಕೆ. ಇದೇನ್ರಿ ಇಲ್ಲಿ ಬಳ್ಳಿ ಐತಲ್ಲ ಇಲ್ಲಿ? ಯಾವುದು? ಒಂದೆಲ್ಗ ಅಂತೇಳ್ರಿ, ಬ್ರಾಹ್ಮಿ ಅಂತಾರ. ಎದಕ್ಕೆ ಬರ್ತೀರಿ ಇದು? ಇದೇನು ದಿನ ರೊಟ್ಯಾಕ್ ಪಟ್ಯಾಕ್ ಹಾಕ್ತಾರ್ರಿ. ಒಂದೆಲ್ಗ ಅಂತೇಳಿ ಬ್ರಾಹ್ಮಿ ಅಂತಾರೆ ನೋಡ್ರಿ. ಬ್ರಾಹ್ಮಿ ಎಲೆ. ಬ್ರಾಹ್ಮಿ ಎಲೆ ಯೂಸ್ ಮಾಡ್ತೀರಿ ಎಲ್ಲ? ಮಾಡ್ತೀವಿ ನಾವು. ಇವೆಲ್ಲ ಶೋ ಪ್ಲಾಂಟ್ ಇವ್ರಿ. ಇಲ್ಲಿ ಬರ್ರಿ. ಈ ಕೊಕ್ಕೋ ಗಿಡ ಹತ್ತಿ ಹಣ್ಣಿನ ಗಿಡದ ಥರನೇ ಐತೆ. ಬಟ್ ಅದು ಕೋಕೋ ಹಣ್ಣಿನ ಗಿಡ. ಕೋಕೋ ಹಣ್ಣಿನ ಗಿಡ ಆದ್ರೆ 100 ವರ್ಷ ಬರುತ್ತಂತ ಹೇಳ್ತಾರೆ. ಅದೇನು ಗೊತ್ತಿಲ್ಲ. ಕೊಕ್ಕೋ ಮಾತ್ರ ನಮ್ಮಲ್ಲಿ ಚೆಂದಾಗಿ ಬೆಳೆ ಬರುತ್ತೆ ನೋಡಿ. ಒಂದರ ಬೆಳೆದಿದ್ರೆ ಮುಂಚೆ ಬೆಳೆದಿಲ್ಲ. ಇದೆ ಫಸ್ಟ್ ಟೈಮ್. ಹಂಗೆ ಫಸ್ಟ್ ಟೈಮ್ ಸಸಿ ಇದನ್ನ ಮಾಡಿದ್ದೆ, ಸಸಿ ಮಾಡಿಕರ್. ದೊಡ್ಡದೈತ್ರಿ ಇದು ಗಿಡ ಈಗ. ಇದು ಎಷ್ಟು ವರ್ಷಕ್ಕೆ ಬರ್ತೀರಿ ಇದು? 8 ತಿಂಗಳದೈತಿ. 1 ವರ್ಷಕ್ಕೆ ಕಾಯಿ ಆಗ್ತಿದೆ. ಸ್ಯಾಂಪಲ್ 2ನೇ ವರ್ಷಕ್ಕೆ ಮಾತ್ರ ಬೆಳೆ ಬರುತ್ತೆ. ಈ ಥರ ಬೆಳವಣಿಗೆ ಆಯ್ತು ನಮ್ಮಲ್ಲಿ. ಮಲೆನಾಗ 42 ಸೆಂಟಿಗ್ರೇಡ್ ಇದ್ರ ಸಹಿತ ಮಲೆನಾಡು ಇದ್ರಂಗೆ ಇದ್ರ ಸಹಿತ ಕೊಕ್ಕೋ ಬರ್ತೈತಿ. ಕಾಯಿ ಬಿದ್ದೂರಿ. ಕಾಯಿ ಹಂಗೆ ಬಿದ್ದು ಬೆಳಿತಿರ್ತಾವ್ರಿ. ಹಂಗೆ ಬೀಳ್ತಾವೆ. ದಿವಸ ಒಂದು 10-20 ಸಿಗ್ತಾವ. 134 ಗಿಡನ ಐತ್ರಿ. ಈ ಶೋ ಪ್ಲಾಂಟ್ ರೀ. ಅವೆಲ್ಲ ಶೋ ಪ್ಲಾಂಟ್.
ಇಲ್ಲೊಂದು ಗಿಡ ಐತಲ್ಲ ಅದು ಇದು ಇವೇನ್ರಿ ಜೇನು ಸಾಕಾಣಿಕೆನ ಮಾಡಿರಿ? ಮಾಡೀವ್ರಿ ಅವು ತಾವು ಬಂದು ಕುಂತವ್ರಿ. ಈಗ ಔಷಧ ಹೊಡಿಬಾರ್ದು, ಆದ್ರೆ ಈಗ ಅದು 2000ನೇ ಇಸ್ವಾಗ ಹೆಗಡೆ ಅಂತೇಳಿ ತಂದಿದ್ದೆ. ಅವು ಡ್ರಿಂಕ್ ಸಿಗ್ಲಾರ್ದಕ್ಕೆ ಬಟ್ಟೆ ಸರ ಕುಡಿದು ಬಿಟ್ಟು ಓಡಿ ಹೋಗ್ಬಿಟ್ಟ. ಇದು ಶ್ರೀಗಂಧ ತಯಾರಾಗಿದ್ರಿ. ಇದು ಈಗ ಬಂದತ್ತನ್ರಿ ಇದು? ಅಲ್ಲ, ಸಿಗುತ್ತೆ ಇದ್ರಾಗ, ಸಿಗುತ್ತಾ? ಏಟ್ರೆ ಸಿಗಲಿ. ಈ ಥರ ಚೆಕ್ಕೆ ಆಗೈತಲ್ಲ. ಆಮೇಲೆ ಇಲ್ಲಿ ಕಚ್ಚಿಟ್ಟಾರ ನೋಡಿ. ಈ ಕಚ್ಚು ಹಾಕಿದ್ಯಾರ ನೀವು ಹಾಕ್ಸಿರ್ತೀರಿ? ಇಲ್ಲ, ನಾವು ಹಾಕಿಲ್ಲ. ಮತ್ತೆ ಯಾರು ಹಾಕಿರ್ತಾರೆ? ಏನು ಅದಕ್ಕಾಗಿತ್ತು JCB ಬರ್ತಾವ ಕಲ್ ಕೆತ್ತಕ್ಕ. ಇದಕ್ಕೆ ಅವಾಗ ಟಚ್ ಆಗಿತ್ತು. ಅಲ್ಲ, ಆ ಥರ ಹಾಕ್ಲೇಬೇಕು. ಇದ್ರ ಕಮ್ಮಿ ಅಂದ್ರೆ ಸೈತೆ ಏನ್ರಿ, ಬೇರಿಂದ 1 kg, ಇದ್ರಾಗ ಒಂದು 2 kg, 3 kg ಸಿಕ್ಕತ್ತೆ. 3 kg ಸಿಗುತ್ತೆ. 2 kg ಸಿಕ್ಕರ್ನ 50,000 ರೂಪಾಯಿ, ಒಂದು 40,000 ರೂಪಾಯಿ, 1 ಲಕ್ಷ ರೂಪಾಯಿ ಗಿಡ ಐತಿ ಹೆಚ್ಚು ಕಡಿಮೆ. ಈಗ ಇಲ್ಲ, ಬೇಡ. ನಾನು ಮಾರಾಟ ಮಾಡಿದ್ದ ಲೆಕ್ಕಾಚಾರ ಅಂದ್ರೆ 20-25,000 ರೂಪಾಯಿ ಆಗ್ತೈತಿ ಇದು ಒಂದು ಗಿಡ. ಈಗ ಜಗ್ಗಿ ಹೇಳ್ತಾರ. ಓಕೆ, ನಾನು ಆ್ಯಕ್ಚುಲಿ ಮಾರಾಟ ಮಾಡಿದ ಬಗ್ಗೆ ಎಲ್ಲಕ್ಕೆ ಬರೀ. ಇವೆಲ್ಲ ಜವಾರಿ ಬದ್ನಿ ರೀ. ಏನು ತೋಟ ಭಾಳ ಆಗಿಬಿಟ್ಟೈತಿ, ಕವರ್ ಮಾಡೋಕ್ಕಾಗಿಲ್ಲ. ಬೀಳ್ತಿರ್ತಾವೆ, ಕಾಯಿ ಬೀಳ್ತಾವು. ಇಲ್ಲಿ ಎಣ್ಣೆ ಹಾಕ್ಸ್ಕೊಂಬರ್ತೀವಿ ನಾವು, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ನಿಮ್ಮ ಉಪ್ಪಿಟ್ಟು ಹೆಂಗಿತ್ತು ಮತ್ತೆ? ಅದೇ ಇಲ್ಲೈತಿ ನೋಡ್ರಿ ಇದು, ಈ ಗಿಡ. ಇದು ತೆಂಗಿನ ಗಿಡದಾಗೈತಿ. ಮಗ್ಗಲ ಬೇವು ಬಂದೈತಿ. ಇದೊಂದು 6 ವರ್ಷದೈತಿ. ಏನ್ರಿ, ಇದು ಕೂಡ ಇದೆ ಬೆಳವಣಿಗೆ 6 ವರ್ಷದೈತ್ರಿ. ಇದು ಯಾಕಂದ್ರೆ JCB ಕೆಲಸ ಮಾಡೋ ಹೊತ್ನಾಗ ಇದನ್ನ ಹಾಕಿದ್ರಲ್ಲ, ಕೆಲಸ ಮಾಡೋದು ಟಚ್ ಆಗಿದೆ. ಅಲ್ಲಿ ನೋಡಿರಿ, ಇವು ನೇರಳೆಕಾಯಿ ಹೊಡ್ಕರಿ. ನೇರಳೆಕಾಯಿ ಇನ್ನೂ ಹಣ್ಣು ಆಗ್ಬೇಕು. ಇನ್ನೂ ಎಷ್ಟು ತಿಂಗಳು ಹೋಗುತ್ತೆ ಇದು? ಇನ್ನೊಂದು ತಿಂಗಳದಾಗ ಬಂದ್ಬಿಡತ್ತೆ. ತಿಂಗಳನ್ನೇ ಹೋಗಲ್ರಿ, ಇನ್ನೊಂದು 20 ದಿವಸ ಹೋಗುತ್ತೆ. ಅಲ್ಲೊಂದು ಕೊಲ್ಲೆ ಕಾಯಿಗೆ ಮುರಿದು ಬಿದ್ದೈತೆ, ಅದನ್ನ ಮಾಡ್ಕೊಂಬರ್ರಿ. ಅದನ್ನ ಅಂದ್ರೆ ಭಾರ ಊರ್ಲಾರ್ದಾಗ ಇದಾಗಿದೆ. ಭಾರ ಊರ್ಲಾರ್ದಾಗ ಮುರಿದು ಬಿದ್ದೈತೆ. ದೊಡ್ಡ ಗಿಡ ಅದಾವ್ರಿ ಇವು. ದೊಡ್ಡ ಗಿಡ ಅದಾವ್ರಿ. ಕೆಲವರು ನೆರಳೆ ಹಣ್ಣಿನ ಗಿಡ ಸಣ್ಣ ಮಾಡ್ಕೋತಾರಲ್ರಿ, ಅವನ್ನ ಅರಿಯೋ ಉದ್ದೇಶದಿಂದನ ಅಥವಾ ಏನು, ಯಾವ ಉದ್ದೇಶ? ನನ್ನ ಉದ್ದೇಶ ಹಿಂಗಾಗೈತಿ. ಬಂದರ್ದು ಅವು ಬೆಳವಣಿಗೆ ಕುಂಠಿತ ಇರ್ತಾವ್ರಿ. ಸ್ವಲ್ಪ ತಿರುವ್ಯಾಕೆ ಚಿತ್ರೀಕರಣ ಮಾಡ್ರದನ್ನ ಮುರ್ಕೊಂಬತ್ತೆ. ಇದು ಸಾಕಮ್ಮನ್ರಿ, ಕಾಯಿ ಬಾರಕ್ಕೆ ಮುರ್ಕೊಂಬಿದ್ದತ್ತನ್ರಿ ಇದು. ಓಹೋ, ಇಲ್ಲಿ ನೋಡ್ರಗ ತುಂಬ ಕಾಯಿ ಐತಿ. ಇದು ಇಲ್ಲಿಂದ ಒಂದು ಕ್ವಾಲಿ ಮುರಿದು ಬಿದ್ದೈತೆ. ಇವನ್ನ ಹೆಂಗೆ ಅರಿಸ್ತೀರಿ? ಇವನ್ನ ಅರಿಸೋ ವಿಧಾನ ಹೆಂಗ್ರಿ? ಇದನ್ನ ದೊಡ್ಡವಾಗ್ತಾವಲ್ಲ ಗಿಡ? ದೊಡ್ಡವಾಗ್ತಾವ್ರಿ. ಅರಿಸೋ ವಿಧಾನಕ್ಕೆ ಇದಕ್ಕೆ ಕಲ್ಲಿ ಪೂರ ಇದನ್ನ ಮಾಡ್ಕೊಂಡು ಬಡ್ಡಿ ಕಟ್ಟಿ ಬಿಡೋಕಂತ ಮಾಡೀವ್ರಿ. ಕಲ್ಲಿ 4-6 ವರ್ಷ ಬರುತ್ತೆ. ಇಲ್ಲಾಂದ್ರೆ ಆಳು ಅರಿಬೇಕಂದ್ರೆ ಭಾಳ ಎತ್ತರ, ಆಳಿಂದ ಭಯಂಕರ ಖರ್ಚು ಬರುತ್ತೆ. ದೊಡ್ಡ ಗಿಡ ರೀ ಇವು. ಇಲ್ಲಿ ಬರ್ರಿ, ನೇರ್ಲೆ ಗ್ರಾಫ್ಟಿಂಗ್ ಆದವು ಸಿಗ್ತಾವ್ರಿ ಸಸಿ ನಮ್ಮಲ್ಲಿ. ಸಸಿಗಳು ಸಿಗ್ತಾವ್ರಿ? ಸಿಗ್ತಾವ್ರಿ. ಅಡಿಕೆ ಸಸಿ ಬಂದವ್ರೀಗ. ಅಡಿಕೆ ಸಸಿ ಅಲ್ಲೇ ಪ್ಲಾಂಟೇಶನ್. ಇದು ಯಾವ್ದ್ರಿ ಇದು? ಈ ಗಿಡ ಇದು ಯಾವ್ದಿದೆ? ಇದು ಬೇಲಿ ಮೆಂತೆ ಅಂತ ಬರುತ್ತೆ ರೀ ಆಡುಗಳಿಗೆ. ಆಡು ಮೇಸಲಿ, ಆಡಿಗೆ ಅದು ದನಕ. ಇಲ್ಲಿ ಬರ್ರಿ, ಎಲ್ಲಿ ಹೊಂಟ್ರಿ? ಇಲ್ಲಿ ಬರ್ರಿ. ಓ, ಇದು ನೀವು ಹಚ್ಚಿರೋದ್ರಿ? ಈ ಥರ ಹಚ್ಬೇಕು. ಇವು ಸಸಿ? ಹೌದು ರೀ. ಅಂಜೂರ ಅವು ಗಜಗದ ಗಿಡ. ಅವು ಸಸಿನೂ ಕೊಡ್ತೀರಿ ಮಾರಾಟ ಮಾಡೋಕ್ಕೆ?
ಮಾಡ್ರಿ. ಜವಾರಿ ಆಕಳದು ಕ್ರಾಸ್ ಮಾಡಿದ್ದು ಇದು. ಜವಾರಿ ಹೆಚ್ಚಪ್ಪ ಮಿಕ್ಸ್ ಅದು. ಜವಾರಿ ಆಕಳಕ್ಕೆ ಹೆಚ್ಚಪ್ಪ ಕಡ್ಡಿ ಹಾಕ್ಸಿದ್ದೆ ಹಾಗೆ ಇದು ಮಿಕ್ಸ್ ಐತಿ. ಅದು ಪ್ಯೂರ್ ಹೆಚ್ಚಪ್ಪ 6 ತಿಂಗಳದ ಕರ ಐತಿ ಅದು. ಏನ್ರಿ ಇದು ಅದ್ರ ತಂಗಿ, ಅದ ಇದ್ರ ತಾಯಿ ಅದ ಗೀರ್ ಕಡ್ಡಿ ಹಾಕ್ಸಿದ್ನಿ. ಅದಕ್ಕೆ ಗೀರ್ ಅದ ಹುಟ್ಟೈತಿ. ಈಗ ಅದಕ್ಕೆ ಪ್ಯೂರ್ ಗೀರ್ ಹಾಕ್ಸಿದ್ರೆ ಪ್ಯೂರ್ ಗೀರ್ ಆಗುತ್ತೆ. ಅದು ಮಿಕ್ಸ್ ಐತಿ. ಜವಾರಿ ಗೀರ್ ಲುಕ್ ಹಂಗೆ ಕಾಣುತ್ತೆ. ಈಗ ಅದ ಬೆದಿಗೆ ಬಂದ್ಮೇಲೆ ಕಡ್ಡಿ ಹಾಕ್ಸಿದ್ರೆ ಪ್ಯೂರ್ ಗೀರ್. ಈ ಮತ್ತೆ ಈ ಕೃಷಿ ಮಾಡಕ ಯಾವ ಹಸುಗಳು ಬೆಸ್ಟ್? ಇದು ನಮ್ಮ ಮಿಕ್ಸ್ ಇರ್ಬೇಕ್ರಿ, ನಮ್ಮ ವಾತಾವರಣಕ್ಕೆ ತಕ್ಕಂಗೆ. ಇಲ್ಲಿ ಹುಟ್ಟಿ ಇದು ಇಲ್ಲಿ ಸಟ್ ಆಗಿಬಿಡ್ತಿ. ಈಗ ಇದಕ್ಕೆ ಇಂಜೆಕ್ಷನ್ ಗುಳಿ ಏನು ಬೇಕಾಗಿಲ್ಲ. ನಾವು ಸಟ್ ಆಗಿಬಿಡ್ತೀವಿ. ಅದು 1 ಲಕ್ಷ ಕೊಟ್ಟು ತರ್ತೀವಿ. ಹಾಳಾಗಿ ನಮಗೆ ಗೀರ್ ಪ್ಯೂರ್ ಗೀರ್ ತಂದ್ಬಿಟ್ಟು ಅಪ್ಪಾಜಿ ಸಟ್ಟೇ ಆಗಲಿಲ್ಲ. ಇಲ್ಲಿ ಎಲ್ಲ ತಿಂತೈತಿ. ನಮ್ಮ ವಾತಾವರಣಕ್ಕೆ ತಕ್ಕಂತ ನಾವು ಕ್ರಾಸ್ ಮಾಡ್ಕೊಂಡು ಹೋಗ್ಬೋದು. ಇವ್ರನ್ನ ಸಾಕಿರೋ ಉದ್ದೇಶ ಏನ್ರಿ ನಿಮ್ಮ ಇದ್ರೊಳಗೆ? ಸಗಣಿಗೆ ಐನ ಹಾಲು ಮೊಸರಿಗೆ, ಮನೆಗೆ ಹಾಲು ಮೊಸರಾಗುತ್ತೆ. ನಮ್ಮ ಸಗಣಿ ಗೊಬ್ಬರ ಆಗುತ್ತೆ. ಇದ್ರದ್ದೇ ಗೊಬ್ಬರ ಯೂಸ್ ಮಾಡ್ತೀರಿ? ಸಾವಯವವಾಗಿ ಬೆಳಿತೀರಿ? ಸಾವಯವ. ರಾಸಾಯನಿಕ ಗೊಬ್ಬರ ಒಂದು ಚೀಲನೂ ಕೊಟ್ಟಿಲ್ಲ. ಚೀಲನೂ ಹಾಕಿಲ್ಲ. ಇಷ್ಟು ಸಾಕಾಗತ್ತಾ? ಇಷ್ಟು ಕರುಗಳದ್ದು ಸಗಣಿ ಸಾಕಾಗತ್ತಾ ಗೊಬ್ಬರ? ಸಾಕಾಗುತ್ತೆ. ಮಿನಿಮಮ್ ಇಷ್ಟರ 10 ಎಕರೆ ಮೇಂಟೈನ್ ಮಾಡ್ತೀವಿ. 10 ಎಕರೆ ಮೇಂಟೈನ್ ಮಾಡ್ತೀವಿ. ಅದನ್ನ ಮಾಡಿದ್ವಲ್ಲ, ಅಲ್ಲಿ ಲೇಬರ್ದು ಅದು ಇದು ತೊಂದ್ರಿ. ಅದ್ರ ಸಲುವಾಗಿ ಮಾಡೋಕ್ಕಾಗವಲ್ತು. ಬ್ಯಾರಲ್ಲಿ ಗೀರಲ್ಲಿ ಎಲ್ಲ ತಂದು ಎಲ್ಲ ಇಟ್ಟು ಈಗ ಲೇಬರ್ ಸಾಲ್ಟೇಜ್, ಅದ್ರ ಸಲುವಾಗಿ ಮಾಡೋಕ್ಕಾಗಿಲ್ಲ. ಮಾಡಿದ್ರೆ 10 ಎಕರೆಗೆ 4 ದಿನ ಅದು ಸಾಕು. ಇವೇನ ಈಗ ನಿಮಗಷ್ಟ ರೂಢಿನ ಅಥವಾ ಎಲ್ಲರಿಗೆ ಏನು ಇರಂಗಿಲ್ಲ ಏನು ಇರಂಗಿಲ್ಲ? ಇಲ್ರಿ, ಅನ್ಸ್ತಾವ ಅನ್ಸುತ್ತೆ ಹೊಸ ಮನುಷ್ಯರಿಗೆ. ಅದಕ್ಕೆ ಆಗ್ಲೇ ಸೈಲೆಂಟ್ ಆಗ್ಬಿಡ್ತಾವ ನಿಮ್ಮ ಡೈಲಿ ಇದು ಭಾಳ ಸೂಟೇಬಲ್ ರೀ. ಇದಕ್ಕೆ ಹೊಡಿಬಾರ್ದು, ಹೊಡಿಬಾರ್ದು. ಇದು ಹೊಡೆದ್ರೆ ನಮ್ಮ ಎಂದರ ಒಂದಿನ ಹೊಡಿತೈತಿ. ಅಂದ್ರೆ ಶೇಡ್ ಇಟ್ಕೊಳುತ್ತಾ? ಇದು ಕೊಟ್ಟ ಬೇಕಾದಂತ ಹಿರಿಯದ ಇರ್ಲಿ, ಇಲ್ಲಿ ಕೈ ಆಡಿಸ್ಬಿಟ್ರೆ ಆಯ್ತು. ಈ ವೆರೈಟಿ ಇದು ಸೈಲೆಂಟ್ ಐತಿ ನೋಡ್ರಿ. ಸೈಲೆಂಟ್ ಎಲ್ಲ ಸೈಲೆಂಟ್. ಅದು ಹೊಡೆಯಂಗಿಲ್ಲ. ಇದು ಇರಿತೈತನ? ಇರಂಗಿಲ್ಲ, ಏನು ಯಾವ್ದು ಮಾಡಿ. ಇದು ಕಡ್ಡಿ ಹಾಕ್ಸಿಬಿಟ್ರೆ ಪ್ಯೂರ್ ಗೀರ್ ಬರ್ತದೆ ನೋಡ್ರಿ. ಈಗ ಮುಂದೆ ಓಕೆ. ಇದಕ್ಕೆ ಮೇವು ಹೆಂಗೆ ಮೇಂಟೈನ್ ಮಾಡ್ತೀರಿ? ಹಸಿ ಮೇವು ಐತೆ ಆ ಕಡೆ 1 ಎಕರೆ. ಈಗ ಈ ಸೊಪ್ಪು ಕೊಯ್ದು ಮಿಷನಿಗೆ ಪುಡಿ ಮಾಡ್ತೀನಿ. ಪೌಡ್ರ್ ಮಾಡ್ತೀನಿ. ಮಷಿನ್ ಕೂಡ ಇದೆ? ಮಿಷನ್ ಬದಿಗೆ ಹಚ್ಚಿರಲ್ಲ? 3 ವರ್ಷದ್ದು. 3 ವರ್ಷ. 3 ವರ್ಷ ಬದಿಗೆ ಹಚ್ಚಿಬಿಟ್ರಿ ಎಲ್ಲ? ಇವು ಹಚ್ಚಿದ್ವಾ ತಾನು ಬೆಳೆದಿರೋದ್ರಿ? ಇವೇನು ಹಚ್ಚಿಲ್ಲ? ಇವು ಹಚ್ಚಿಲ್ರಿ. ನೀರು ಕೊಡ್ತೀರಿ ಅಷ್ಟೇ? ನೀರು ಕೊಡಂಗೆ ಬೇಕಾಗಿರ್ತದೆ. ಮತ್ತೆ ಇಲ್ಲಿ ತೋಡಿರಲ್ಲ ಏನು? ಅವು ತೊಂಡಿ ಸ್ವಲ್ಪ ಸಸಿ ಹಚ್ಚಕ್ಕ ಒಂದು, ಯಾಕಂದ್ರೆ ಅದಕ್ಕೆ ಪರವಲಂಬಿ ಸಸ್ಯ ರೀ. ಅದು ಒಂದು ಇದರಿಂದ ಬೇರೆ ಗಿಡಗಳನ್ನು ಅವಲಂಬಿತ ಆಗುತ್ತೆ. ಅದರಿಂದ ಆಹಾರ ಪಡ್ಕೊಂತ. ಅದಕ್ಕೆ ಸಲುವಾಗಿ ಅದಕ್ಕೆ ಕೊಡ್ಬೇಕ್ರಿ, ಇಲ್ಲಾಂದ್ರೆ ಸತ್ತ ಹೋಗುತ್ತದೆ. ಒಂದೇ ಗಿಡ ಇರಬಾರ್ದು. ಒಂದು 2-4 ವರ್ಷದ ತನ ಒಂದು ಜೊತೆಗೆ ಬೇಕೇ ಬೇಕು. ಅಂದ್ರೆ ಆಲ್ಟುಡ್ಡು ತಯಾರಾಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಸುಮ್ಮನೆ ಹಂಗೆ ಬೆಳೀತಾ ಹೋಗುತ್ತೆ. ಚಂದನ ತಯಾರಾಗಬೇಕಪ್ಪ ಅಂತಂದ್ರೆ ಇನ್ನೊಂದು ಸಸಿ ಬೇಕೇ ಬೇಕು. ಇನ್ನೊಂದು ಸಸಿ ಬೇರ್ಲಿ ಮುಖಾಂತರ ಬರ್ತದೆ. 6-7 ವರ್ಷದ ಗಿಡ ಐತಿ ಈಗ ಶ್ರೀಗಂಧ. ಅದು ಒಳಗಿರೋದ್ರೆ ಬೆಳವಣಿಗೆ ಆಗಲೇ ಇಲ್ಲ ಅದು. ಈಗ ಅದಕ್ಕೆ ನಾ ರೇಷ್ಮೆ ಪ್ಲಾಂಟೇಶನ್ ಮಾಡಿದೆ. ಅಂದ್ರೆ ಇನ್ನೊಂದು ಬೇರೆ ಆಶ್ರಯ ಬೇಕದು, ಇಲ್ಲಾಂದ್ರೆ ನಮ್ಗೆ ಯಾವುದೇ ಇರಲಿ ಇನ್ನೊಂದು ಬೆಳೆ ಆಶ್ರಯ ಬೇಕು. ಅಂದ್ರೆ ಅದು ಚಂದನ ಬೆಳೆದ್ ಬರುತ್ತೆ. ಒಳಗೆ ಆಲ್ಟುಡ್ ಊಟತ್ತ ಸುಮ್ಮನೆ ಬೆಳಿತೈತಿ. ಅದು ಏನ್ರಿ ಸುಮ್ಮನೆ ಬೆಳೆದ್ ಬಿಡುತ್ತಾ? ಸುಮ್ಮನೆ ಬೆಳಿತಲ್ಲ, ಆಲ್ಟುಡ್ ತಯಾರಾಗಂಗಿಲ್ಲ. ಅದ್ರ ಗಂಧ ರಚನೆ ಆಗಲ್ಲ. ಏನ್ರಿ ಅಲ್ಲಿ ನೋಡ್ರಿ, ಅದೊಂದು 6 ವರ್ಷದ ಐತಿ. ಆಲ್ಟುಡ್ ತಯಾರಾಗೈತಿ ಅದ್ರಾಗ. ಇದಷ್ಟು ಅಲ್ಲ ನಿಮ್ದೇ? ನಮ್ದು ರೀ. ಇದು ಬೇವಿನ ಗಿಡದ ಆಶ್ರಯ. ಇದು ನೋಡ್ರಿ, ಈ ಥರ ಬರ್ತಲ್ಲ ಈ ಬಿರುಕು, ಇದು ಆಲ್ಟುಡ್ ತಯಾರಾಗ್ತಾ ಬರ್ತೀವಿ. ಇದು ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಇಲ್ಲ? ಈಗ ಸ್ಟಾರ್ಟ್ ಆಗೈತೆ. ಇನ್ನು ಒಂದು 4 ವರ್ಷಕ್ಕೆ ಫುಲ್ ಆಲ್ಟುಡ್ ಇಲ್ಲಿ ತನಕ ರಚನೆ ಆಗುತ್ತೆ. ದೊಡ್ಡದಾದ್ರೆ ಒಬ್ಬ ಮನುಷ್ಯನ ಹತ್ರ 6 ಫೀಟ್ವರೆಗೂ ಬರುತ್ತೆ. ಹ್ಞೂ ರೀ. ಹೈಟ್ ನಾವು ಅದು ಬೆಳೆಯೋಕೆ ಚಾಟ್ ಐತಲ್ರಿ, ಬೆಳೆದಿಲ್ಲ. ಅದು ಇಲ್ಲೇ ದಪ್ಪ ಆಗುತ್ತೆ. ಹೈಟ್ ಬಿಟ್ರೆ ಅಲ್ಲಿ ಹೋಗಿ ನೋಡ್ರಿ 10 ವರ್ಷ
ದೊಡ್ಡವಾಗ್ತಾವೆ ಸ್ವತಂತ್ರವಾಗಿ. ಇವಕ್ಕೇನೋ ಮೇಲೆ ಏನೋ ಆಶ್ರಯ ಇದು ಇಲ್ಲ. ಹಾಂ, ಚಾಟ್ ಡೌನ್ ಆಗೈತಿ ಮುಂದೊಂದು ವರ್ಷ. ಕಲ್ಲು ಭೂಮಿ ಎಲ್ಲ ನಿಮ್ಮ ಸಣ್ಣ ಈ ಕಲ್ಲು ಭೂಮಿಗೆ ಇದು ಆಲ್ಟುಡ್ ತಯಾರಾಗೋದು. ಏರಿ ಮಣ್ಣಿಗೆ ಬರಂಗಿಲ್ಲ ಇದು ಶ್ರೀಗಂಧ. ನೀರು ಜಾಸ್ತಿ ಕೊಡಬಾರ್ದು. ಮಸಾರಿಗೆ ಬರುತ್ತಾ? ಮಸಾರಿಗೆ ಬರುತ್ತೆ. ಇದೆಲ್ಲ ಬಿದ್ದು ನಾಟಿರೋದು ನೋಡ್ರಿ. ಆಲ್ಮೋಸ್ಟ್ ಎಲ್ಲವೂ ಬಿದ್ದು ನಾಟಿದ್ವಿ ಅದಾವ. ನೀವು ಬೆಳೆಸಿರೋವೇನಿಲ್ಲ? ಬೆಳೆಸಿರೋ ಇಲ್ಲೇ ಅದ ನೋಡಿದ್ರೆ ಒಳಗೆ ಬೆಳೆಸಿರೋ ಒಳಗೆ ನಾವು ಬೆಳವಣಿಗೆ ನಾವು ಬೆಳೆಸೋದಕ್ಕೆ ಸೃಷ್ಟಿಗೆ ಭಾಳ ವ್ಯತ್ಯಾಸ ಐತೆ. ಗಜ ಅಂತ ಬರ್ತೈತಿ. ಬಿದ್ದು ನಾಟಿರೋದು ತನ್ನ ಸ್ವಂತ ಬಲ ರೀ ಅದು. ಇವು ಹಚ್ಚಿರೋವು ನೋಡ್ರಿ. ಇವು ಹಚ್ಚಿರೋ ಆಗ್ಲೇ ಚೇಂಜ್ ಕಾಣಿಸ್ತಾವೆ. ಎಲಿ ಹಸಿರು ಚೇಂಜ್ ಐತೆ, ಹಳದಿ ಐತೆ ಅದು. ಇವು ಹಸಿರು ಪರಿಪಕ್ವವಾಗೈತೆ ನೋಡ್ರಿ ಹೆಂಗೈತೆ ಅದು. ಇದಕ್ಕೆ ನೀರು ಕೊಟ್ಟಿವಿ, ಇದಕ್ಕೆ ಏನೂ ಇಲ್ಲ ನೋಡ್ರಿ. ಹೆಂಗೆ ಕೆನಪ್ ಹೆಂಗೈತಿ, ಎಷ್ಟು ಲಕ್ಷಣ ಅದು ನೋಡು. ಅರಿಶಿನ ಕಲರ್ ಬರ್ತಾ ಎಲಿಗಳು ಅಷ್ಟು ಅದು ಇದಿಲ್ಲ. ಶ್ರೀಗಂಧ ಬಿದ್ದು ನಾಟ್ಲಿ ಅಂತಂದೇಳಿ ಅದು ಬಿದ್ದು ನಾಟ್ತೈತ್ರಿ. ಕರಿಬೇವು ಸಿಕ್ಕಾಪಟ್ಟೆ ಅದು ಬಿದ್ದು ನಾಟದ. ಬಿದ್ದು ನಾಟಿರೋದು ನೋಡ್ರಿ ಎಲ್ಲ. ಇದೇ ಮಾರ್ಕೆಟಿಗೆ ಕಳಿಸ್ತೀರಿ ಮುರಿದು ಬಿಟ್ಟು? ಹಾಂ, ಕಳಿಸ್ತೀರಿ. ಈಗ ರೇಟ್ ಕಮ್ಮಿ ಐತಲ್ರಿ, ಇರ್ಲಿ ಬಿಡು ಅಂತಂದು ಹಂಗೆ. ಈ ಸುಗಂಧರಾಜ ಕೃಷಿ ಮಾಡೀವಿ ಈಗ. ಸುಗಂಧ ಕೃಷಿ ಸುಗಂಧರಾಜ ಹೂವು ಎಷ್ಟು ಎಕರೆ ಮಾಡಿದೆ? 2 ಎಕರೆ. 2 ಎಕರೆ. ಇದು ಕನಿಷ್ಠ ಪಕ್ಷ ಅಂದರೆ ಇವತ್ತು 20 kg ಬರ್ಬೇಕು. ಅದು ಎಕರೆಗೆ 10 kg. ಎಕರೆಗೆ 10 kg ಬರ್ಬೇಕು ರೀ ಡೈಲಿ. ಈ ಬಿಸಿಲಿಗೆ ಪ್ರತಿ ವರ್ಷ ಜಾಸ್ತಿ ಆದ ಕಾರಣ 5 kg ನೀರು ಬಂದೈತಿ. 5 kg ಲಾಸ್. ಗಿಡಗಳ ಬಾಡಿನೂ ಹೊಂಟವೆಲ್ಲ. ನೀರು ಎಷ್ಟು ನೀರು ಬಿಟ್ರೂ ಬಿಸಿಲು ಭಯಂಕರ ಬಿಸಿಲು ಐತ್ರಿ. ನೀರಿನ ತೊಂದರೆ, ಮಳೆ ಇಲ್ಲ. ಗೋಡಂಬಿ ಹೆಚ್ಚು ರೀ. ಇದ್ರೊಳಗೆ ಗೋಡಂಬಿ ಹೆಚ್ಚು ಬಿಸಿಲಿಗೆ ಬರುತ್ತಂತ ಹೇಳಿ ಕೊಟ್ಟಾರ. ಬಿಸಿಲಿಗೆ ಬರ್ತಿರೋದು ಬರುತ್ತಂತ ಹೇಳ್ತಾರೆ. ಬರ್ತೈತೋ ಇಲ್ಲ ಗೊತ್ತಿಲ್ಲ. ಈ ವರ್ಷ ಬಿಸಿಲಿಗೇನೆ ಏನೂ ಗೊತ್ತಾಗಲ್ಲ ನಿಮ್ಗೆ? ಏನೂ ಗೊತ್ತಾಗಲ್ಲ. ಅದು ಒಂದು ಎಲಿನ ಸಿಗ್ತಿಲ್ಲ ಇನ್ನೂವರೆಗೆ. ಎಲ್ಲಿ ಹಚ್ಚಿ ಹೆಂಗೆ ಹಚ್ಚಿದ್ದು ಹಂಗೆ ಐತಿ. ಟೈಮ್ ಹಿಡಿತೈತೆ. ತೋಟಗಾರಿಕೆ ಇಲಾಖೆಯವರು ಹಚ್ಚ್ರಿ ನಾವು ಇದು ಮಾಡಿ ಕೊಡ್ತೀವಿ ಅಂತ ಅವ್ರು ಇನ್ನೂ ಏನೂ ಇಲ್ಲ ಏನು ಅದರಿಂದ. ಈಗ ಟೆಂಗಿಗಳು ಮೊದಲಿದ್ದ ಹಚ್ಚಿರಿ, ಅವು ಇಳುವರಿ ಕಮ್ಮಿ ಐತಿ ಈ ವರ್ಷ. ಏನು ಕಾರಣ? ಬಿಸಿಲು ಜಾಸ್ತಿ ರೀ. ಪ್ರಕೃತಿಯ ತಾಪಮಾನ ಬಿಸಿಲಿಗೆ ಈ ಥರ ಆಗ್ತದೆ. ಬಿಸಿಲಿಗೆ ಹೂವು ಉದುರಿ ಬಿಡ್ತದೆ, ಕಟ್ಟಿಂಗ್ ಆಗಲ್ಲ. ನಮ್ಮ ಈ ಬಿಸಿಲು ನಾಡಿದು ರಾಯಚೂರು ಅಂದ್ರೆ ಬಿಸಿಲು ನಾಡು. ಆದರೆ ಈ ವರ್ಷ ಅತಿ ಹೆಚ್ಚು ಬಿಸಿಲು. ಅತಿ ಹೆಚ್ಚು ರೀ. ಬಾಡ್ರಿಗೆಲ್ಲ ಅರಣ್ಯ ಇಲಾಖೆ ಸಾಗುವಾನಿ ಐತ್ರಿ. ಬೇವಿನ ಗಿಡ ಎಲ್ಲ ಹೆಂಗೆ ಬೆಳೆದದ್ದು ಹಂಗೆ ಬಿಟ್ಬಿಡ್ತೀವಿ ನಾವು. ಹೆಂಗ್ ಬೀಳುತ್ತೆ ಹೆಂಗ್ ಬೆಳೆಯುತ್ತೆ ಹಂಗೆ ಅರಣ್ಯ ಕೃಷಿ. ಅದಕ್ಕೆ ಏನು ಮಾಡೋಕ್ಕೋಗಲ್ಲ, ಏನು ಮಾಡಂಗಿಲ್ಲ. ಏನು ಸ್ಯಾಂಡಲ್ ಅಂತರೂ ಅದು ತಾನು ಪಾಡಿ ತಾನು ಬೀಳುತ್ತ ನಾಟತ್ತ. ಬಾಡ್ರಿ ಏನೈತಿ ಅಲ್ಲೇ ಕೈ ಬಿಟ್ಬಿಡ್ತೀವಿ ನಾವು. ಅದಕ್ಕೆ ಸ್ವಲ್ಪ ಸಣ್ಣದರ ನೀರು ಕೊಡ್ತೀವಿ ರೀ. ಆಮೇಲೆ ಸೈಡ್ ಕಟಿಂಗ್ ಮಾಡ್ಕೊಂಡು ಅದು ಬೆಳೀತಾ ಒಂದು 3 ಅಡಿ ತನ ಬಿಟ್ಟು ಸೈಡ್ ಕಟಿಂಗ್ ಮಾಡಿ ಕೈ ಬಿಟ್ಬಿಡ್ತೀವಿ. ಅದು ತಾನೇ ಬೆಳೀತೈತಿ. ಅದಕ್ಕೆ ನಾವೇನು ಅದನ್ನು ಒಳ್ಳೆ ನೋಡಂಗಿಲ್ಲ. ಎಷ್ಟು ವರ್ಷ ಕಟಾವು ಮಾಡ್ತೀರ ಅವನ್ನ? ಅದು 17 18 ವರ್ಷ ಬೇಕು. 17ರಿಂದ 18 ವರ್ಷ ಕಟಾವು ಮಾಡ್ತೀವಿ. ಕೆಲವೊಂದು ಚಂದನ ಬೆಳೆನ ಈ ರೀತಿ ಬೆಳಿಬೇಕಂತೀರಿ ನೀವು? ಹೌದು, ನೈಸರ್ಗಿಕವಾಗಿ ಬೆಳಿಬೇಕು ನಮ್ಮ ಭೂಮಿಯೊಳಗೆ. ಅದಕ್ಕೆ ಏನು ಮಾಡೋದು ಬೇಕಾಗಿಲ್ಲ. ನಾವು ಏನು ಮಾಡೋದು ಬೇಕಾಗಿಲ್ಲ. ಗೊಬ್ಬರ ಹಾಕೋದು ಬೇಡ, ಏನೇ ಬೇಕು, ಜಸ್ಟ್ ನೀರು. ಕಾಡಿನಾಗ ಯಾರು ಕೊಡ್ತಾರೆ ಅದಕ್ಕೆ? ಹೌದು, ನೀರು ಕೊಡ್ತಾರ? ಇಲ್ರಿ. ತಂದು ಗೊಬ್ಬರ ತನ್ನ ಎಲಿ ಬಳಕೆ ಬಿದ್ದು ತಾನೇ ಗೊಬ್ಬರ ಆಗುತ್ತೆ. ಅಲ್ಲಿ ನಾವು ಸರ್ಕಾರಿ ಗೊಬ್ಬರ ಏನಾರ ನಾವು ಟಚ್ ಮಾಡಕ್ಕೆ ಹೋದ್ರೆ ಅಲ್ಲಿ ಜೀವಾಣುಗಳು ಸತ್ತು ಬಿಡ್ತಾವೆ ಭೂಮಿಯಾಗ. ಹಿಂಗಾಗಿ ಅದು ಈಗ ಇದು ಐತಲ್ಲ ಈ ಕಡ್ಡಿ, ಇದು ಕಿತ್ತಿ ಇದು ಹೂವು ಬಂದ್ಮೇಲೆ ಇದನ್ನ ಕಿತ್ತಿ ಥರ ಹಾಕಿಬಿಡ್ತೀವಿ. ಆಮೇಲೆ ಇನ್ನೊಂದು ಚಿಗುರು ಬರುತ್ತೆ. ಚಿಗುರು ಬರುತ್ತೆ. ಇದು ಈಗ ವೇಸ್ಟ್ ಅಂದ್ರೆ ಇದು ಇನ್ನೂ ಐತೆ. ಏನೋ ಐತಲ್ರಿ, ಇನ್ನೂ ಐತೆ. ಇದು ಮೊಗ್ಗು ಐತಲ್ಲ, ಮೊಗ್ಗು ಐತಿ. ಏನೂ ಇರಲಾರ್ದು ಇದು ಲಾಸ್ ಅಂತ. ಅದಕ್ಕೆ ಇಲ್ಲ, ಅದು ಮುಗಿತ್ರಿ. ಅದು ಇದು ಹೋಗುತ್ತೆ. ಈಗ ಅದು ಕಿತ್ಕೊಂಡು ಗೊಬ್ಬರ ಆಗುತ್ತೆ. ಹಿಂಗೆ ಹಾಕ್ಬಿಡೋದು. ಹಾಕ್ಬಿಡ್ತೀವಿ. ಕಲ್ಟಿವೇಟ್ರ್ ಹೊಡ್ಕೊಂಬಿಟ್ರೆ ಎಲ್ಲ ಕಾಲು ತೊಗಿಬಿಡ್ತೈತಿ, ಗೊಬ್ಬರ ಆಗಿಬಿಡುತ್ತೆ. ಕಲ್ಟಿವೇಟ್ರ್ ಐತಿ ನಮ್ದು. ಇವೆಲ್ಲ ಕಿತ್ತಿ ಹಾಕಿದ್ರೆ ಗೊಬ್ಬರ ಆಗಿಬಿಡುತ್ತೆ. ಇದಕ್ಕೆ ಹೆಂಗಿರಿದು ಏನು ಇದಕ್ಕೆ ಏನು ಬೀಜ ಹಾಕಿರ್ತೀರ? ಏನು ಗಡ್ಡಿ ಬರ್ತಾರೆ. ಅದು ತೋರಿಸ್ರಿ, ಒಂದು ಯಾವ್ದಾರು ಮಾಡಿ ಬೀಜ ತೋರಿಸ್ರಿ. ಒಂದು ಗಡ್ಡಿ ತೋರಿಸ್ರಿ. ಈ ಥರ ಬರ್ತಾರೆ ಗಡ್ಡಿ. ಇದ ಗಡ್ಡಿ? ಗಡ್ಡಿ. ಈ ಗಡ್ಡಿ ಹಚ್ಚಿರ್ತೀರಿ? ಈಗ ಗಡ್ಡಿ ಹಚ್ಚಿರ್ತೀವಿ. ಫೀಟ್ಗೆ ಒಂದು ಇಟ್ಕೊಂತ ಹೋಗಿರ್ತೀವಿ. ಒಂದೇ ಗಡ್ಡಿ ಇಟ್ಟಿರ್ತೀವಿ ನಾವು, 1 ಫೀಟ್ಗೆ ಒಂದು. ಅದು ಕೂಡಿಬಿಡುತ್ತೆ. ಒಂದೇ ಗಡ್ಡಿ ಇಟ್ಟು? ಒಂದೇ ಗಡ್ಡಿ.
ಇದ್ರಾಗೆಲ್ಲ ಮರಿ ಬರುತ್ತೆ, ಇಲ್ಲಿ ಬರ್ತಾರೆ ಇಲ್ಲೆಲ್ಲ ಮರಿ ಇವೇ ಮರಿ ಮರಿ ಹಿಂಗ ಚಿಗುರಿ ಹೊರಗೆ ಬರ್ತಾವ. ಚಿಗುರು ಹೊರಗೆ ಬಂದು ಇದೇ ಥರ ಗಡ್ಡೆ ಆತಾವ. ಅವಾಗ ಎಲ್ಲಿಂದ ತರಿಸಿರಿ ಇವ್ರ? ಇದ್ರಿ ಈಗ ಫಸ್ಟ್ ಹಿರಿಯೂರು ತರಿಸಿದ್ರಿ. ಎಷ್ಟು 17 ಇಸ್ವಿಯಾಗ 16-17ರಾಗ. ಈ ಸುಗಂಧರಾಜ ಅನ್ನೋದ ಗೊತ್ತಿರಲಿಲ್ಲ ಇಲ್ಲಿ ಯಾರಿಗೆ. ಫಸ್ಟ್ ನೀವು ಫಸ್ಟ್ ನಾವು ನನ್ನಿಂದ ಇಲ್ಲೆಲ್ಲ ಪ್ರಸಾರ ಗಡ್ಡೆ ಒಯ್ದು ನನ್ನಿಂದನೇ ಪ್ರಸಾರ ಐತಿ ಎಲ್ಲ ಕಡೆ. ಹೆಂಗೆ ತಂದಿದ್ರಿ? ಹೆಂಗೆ ಕೆ ಜಿ ತಂದಿದ್ರಿ ಇವ್ರನ್ನ? ಇದು ಅವಾಗ ನೋಡ್ರಿ ಅಪ್ಪಾಜಿ 2017ರಾಗ ಒಂದು 12 ಬ್ಯಾಗ್ ತಂದಿದ್ರು. 12 ಬ್ಯಾಗ್ 12 ಬ್ಯಾಗ್ 1500 ರೂಪಾಯಿಗೆ ಒಂದು ಬ್ಯಾಗ್ ತಂದಿದ್ರು ಅವಾಗ. ಅವಾಗ ಭಾಳ ಕಷ್ಟ ಇತ್ತು ಹಾಕ್ಕೊಂಬರೋದು, ಗಾಡಿಗಳು ಅನುಕೂಲ ಇಲ್ಲ ಬಸ್ಸಿಗೆ. ಈಗ ಹತ್ತಿದ್ರ? ಹಾಂ ಹತ್ತೈತೆ ನೋಡ್ರಿ, ಇಲ್ಲಿ ಐತೆ ನೋಡ್ರಿ ಪ್ಯೂರ್ ಬೇರು ಬಂದಿರೋದು. ಇಲ್ಲಿ ಬೇರೆ ಐತಲ್ಲ ಇದು ಕೂಡ ಬೇರೆ ಅದು ಬರ್ತ್ರಿ, ಯಾವುದು ವೇಸ್ಟ್ ಆಗಲ್ಲ. ಇದೇ ಗಡ್ಡಿನ? ಇದಕ್ಕೇನು ಬೀಜ ಗೀಜ ಅಂತ? ಇದೇ ಬೀಜ? ಇದೇ ಬೀಜ, ಇದೇ ಬೀಜ. ಓಕೆ ಓಕೆ. ಅಂದ್ರೆ 2 ವರ್ಷ ಮೇಲ್ಪಟ್ಟಾಗಿರ್ಬೇಕು. 2 ವರ್ಷ. ಇದು ಈಗ ಗಡ್ಡಿ ಪ್ಯೂರ್ ಐತ್ರಿ? ಇದು ಹಚ್ಬೋದು? ಪ್ಯೂರ್ ಹಚ್ಬೋದು. ಏನು ಪ್ಲಾಂಟೇಶನ್ ಬೇರೆ ಕಡೆಗೆ ಹೋಯ್ತು ಹಚ್ಬೋದು? ಹಚ್ಬೋದು ರೀ. ಎಷ್ಟು ಗೊಬ್ಬರ ಹಾಕ್ತೀರಿ? ಯಾಕೆ ಹಾಕ್ಬೇಕು ನಾವು ಗೊಬ್ಬರ? ಸರ್ಕಾರಿ ಗೊಬ್ಬರ ಹಾಕೋ ಅವಶ್ಯನೇ ಇಲ್ಲ. ಬರಲಿಲ್ಲ. ಇದು ಗೊಬ್ಬರ ಸಾಕಷ್ಟು ಬಿದ್ದು ಬಿಡ್ತಲ್ರಿ. ಇದು ಗೊಬ್ಬರ ಆಗುತ್ತಾ? ಇದು ಎಲ್ಲ ಕಡ್ಡಿ ಬಂದಿರೋದೆಲ್ಲ ಹಾಕ್ಬಿಡ್ತೀವಿ ನಾವು. ಈ ಕಲ್ಟಿವೇಟ್ರ್ ಹೊಡೆದ್ಬಿಟ್ರೆ ಎಲ್ಲ ಅದಿದಾಗಿಬಿಡುತ್ತೆ ರೀ. ಇದು ಹಳೆದ್ರಿ, ಇದು ಹಳೆ ಗಡ್ಡೆ ಕೊಳ್ತೋಗ್ಬಿಡ್ತಾರೆ. ಅದ್ರ ಮಗ್ಲು ಬೆಳೆದಿರೋ ಇವು ಮಗ್ಲು ಬೆಳೆದಿರೋ ಮರಿಗಳು. ಇದು ಒಂದೇ ಗಡ್ಡಿ ಇಟ್ಟಿರ್ತೀವಿ ನಾವು. ಇದು ತಾಯಿ ಗಡ್ಡಿ, ಇದು ತಾಯಿ ಗಡ್ಡೆ. ಇದರಿಂದ ಇವೆಲ್ಲ ಅಷ್ಟು ಮರಿ ಆಗ್ಯಾವ. ಇವನ್ ತಗೊಂಡೋಗಿ ಹಚ್ಚಿದ್ರೆ ಇವು ದೊಡ್ಡ ಬತ್ರಿ. ಒಂದು ಗೇಣಿಗೆ ಒಂದು ಇಡ್ಬೇಕು. ಇದು ಅರ್ಧ ಅಡಿ ಅನ್ಕರಿ. ಒಂದಕ್ಕೆ ಸಾವಿರಾರು ಮರಿಗಳನ್ನ ಮರಿ ಮಾಡ್ತೀವಿ. ಇದು ನಾನು ತಿನ್ಲಿಕ್ಕೆ ಯೂಸ್ ಮಾಡ್ತಾರ? ಇದನ್ನ ಏನಿಲ್ಲ. 10 ಬ್ಯಾಗ್ ತಂದಿರೋದು ನಾನು. 10 ಬ್ಯಾಗ್ ತಂದಿರೋದು 2 ಎಕರೆಗೆ ಆಗೈತಿ. 10 ಬ್ಯಾಗ್ ಅಂದ್ರೆ ದೊಡ್ಡ ಬ್ಯಾಗ್. ಅವು ಯಾವ್ರಿ 80 kg ಬ್ಯಾಗ್ ಬರ್ತದೆ ಕೋಳಿ ಫುಡ್ಡಿಂದಂತ. ಆ ಬ್ಯಾಗ್ 10 ಬ್ಯಾಗ್ ತಂದಿರೋದು. ತಂದಿದ್ದು ಇದ್ರಾಗ ಈಗ ಒಂದು 100 ಬ್ಯಾಗ್ ಆಗುತ್ತೆ ನಾವು ಮಾರಾಟ ಮಾಡಿದ್ರೆ. 100 ಬ್ಯಾಗ್ ಆಗುತ್ತೆ? 100 ಬ್ಯಾಗ್ ಆಗುತ್ತೆ. ಒಂದು 100 ಬ್ಯಾಗ್ ಆಗುತ್ತೆ. ಮತ್ತೆ ಡಬಲ್ ಕೊಟ್ಟು ಹೋಗುತ್ತಿದೆ, ಏನು ಲಾಸ್ ಇಲ್ಲ? 3 ಪಟ್ಟು ಯಾಕ್ರಿ 9 ಪಟ್ಟು ಕೊಟ್ಟು ಹೋಗುತ್ತೆ. ಲಾಸ್ ಇಲ್ಲ. ಇದು ಸುಗಂಧಿ ಬೆಳೆಯೋದು ಲಾಸ್ ಇಲ್ಲ, ಬಟ್ ಮೇಂಟೈನೆನ್ಸ್ 2.5 ವರ್ಷ ಹೂವು ಕೊಡ್ತಲ್ರಿ ನಮ್ಗೆ. 3 ತಿಂಗಳು ಸ್ಟಾರ್ಟ್ ಆಗುತ್ತೆ. ಹೆಚ್ಚು 3 ತಿಂಗಳು ಸ್ಟಾರ್ಟ್ ಆಗಿದ್ದು 2.5 ವರ್ಷ ಹೂವು ಕೊಡ್ತದೆ ನಮ್ಗೆ. ಮತ್ತು ಒಂದು 100 ಬ್ಯಾಗ್ ಅಂದ್ರೆ 1500 ರೂಪಾಯಿಗೆ ಒಂದು ಬ್ಯಾಗ್ ಇಡ್ರಿ ನೀವು. ಎಷ್ಟಾಯ್ತು ದುಡ್ಡು? 1.5 ಲಕ್ಷ ರೂಪಾಯಿ ಕೊಟ್ಟು ಹೋಗುತ್ತೆ. ನಾನು 20,000 ರೂಪಾಯಿ ಗಡ್ಡಿ ತೆಗಿದ್ದೆ. 20,000 ರೂಪಾಯಿ ಗಡ್ಡಿ ನಿಮ್ಗೆ ಒಳ್ಳೆ 1.5 ಲಕ್ಷ ರೂಪಾಯಿ ಗಡ್ಡಿದೇ ಕೊಟ್ಟು ಹೋಗುತ್ತೆ. ಗಡ್ಡಿ ಕೊಟ್ಟು ಹೋಗುತ್ತೆ, ಲಾಸ್ ಇಲ್ಲ. ನೋಡ್ರಿ ಮನೆ ಶಾಂತಿ ಪ್ಯಾಟಿ ಗಾಡಿ ಪೆಟ್ರೋಲು ಮೊಬೈಲ್ ಕರೆನ್ಸಿ ಎಲ್ಲ ಬಂದೋಯ್ತು. ಕಟಿಂಗು ಇವು ಎಲ್ಲ ಮತ್ತು ಇವೆಲ್ಲ ಸಣ್ಣ ಪುಟ್ಟ ಖರ್ಚು ಇರ್ತಾವಲ್ಲ ಅವೆಲ್ಲ. ಎಲ್ಲಿಗೆ ಹೋಗುತ್ತೆ ಇವು? ಇದು ಎಲ್ಲಿಗೆ ಹೋಗುತ್ತೆ? ಮುದುಗಲ್ ಕೊಡ್ತಾರೆ. ಮುದುಗಲ್ ಮಾರ್ಕೆಟಿಗೆ ಕಳಿಸಿ ಮಾಡ್ತಾರೆ. ಡೈರೆಕ್ಟ್ ಹೂಗಾರಿಗೆ ಮಾರ್ಕೆಟಿಗೆ ನಾವು ಹಾರ ಕಟ್ತಾರೆ ಜಾಸ್ತಿ. ಹಾರ ತಯಾರು ಮದುವೆ ಹಾರ, ಆಮೇಲೆ ಡೆತ್ ಆದವ್ರಿಗೆ ಎಲ್ಲದಕ್ಕೂ ಬೇಕಿದೆ. ಓಕೆ ಅಣ್ಣ. ಬೆಳಗ್ಗೆನೆ ಬಂದ್ವಿ. ಬೆಳಗ್ಗೆ ಒಂದು 8:30 9 ಗಂಟೆ 8:30ಗೆ ಇವ್ರ ತೋಟದಲ್ಲಿದ್ವಿ. ಒಂದು ಸಣ್ಣದೊಂದು ಉಪಹಾರದೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಹಾಗೆ ಮಧ್ಯಾಹ್ನದ ಹೊತ್ತು ಹಾಗೆ ಹೋಯ್ತು, ಕಳೆದೇ ಹೋಯ್ತು. ಹಾಗೆ ಎಳೆನೀರನ್ನು ಕುಡಿದ್ವಿ, ತೋಟವೆಲ್ಲ ಸುತ್ತಾಡಿದ್ವಿ. ಅವರ ಮಗನೂ ಕೂಡ ಒಂದು ಸುಗಂಧರಾಜ, ಹಾಗೆ ಗೋಡಂಬಿ, ರೇಷ್ಮೆ ಬೆಳೆ, ಎಲ್ಲ ಬೆಳೆಗಳನ್ನು ತೋರಿಸಿದ್ರು. ತುಂಬ ಖುಷಿ ಆಯಿತು. ಓಕೆ ವೀಕ್ಷಕರೇ, ಇವತ್ತಿನ ಎಪಿಸೋಡನ್ನು ಇಲ್ಲಿ ಮುಗಿಸೋಣ. ನಿಮ್ಗೆ ಯಾರಿಗಾದರೂ ಏನಾದರೂ ಸಲಹೆ ಸೂಚನೆಗಳು ಬೇಕಾಗಿದ್ದರೆ, ಈ ಒಂದು ಶ್ರೀಗಂಧದ ಬೆಳೆಯನ್ನು ಹೇಗೆ ಬೆಳಿಬೇಕು, ಅದರ ಒಂದು ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಇದರ ಎಲ್ಲ ಅನಿಸಿಕೆಗಳನ್ನು ಅಥವಾ ಇದರ ಒಂದು ಅನುಭವಗಳನ್ನು ನೀವು ಪಡೆದುಕೊಳ್ಬೋದು ವೀಕ್ಷಕರೇ. ಒಳ್ಳೆಯ ಮಾಹಿತಿಯನ್ನು ಕೊಟ್ಟೆ. ಯಾಕಂದರೆ ಅನುಭೋಗಿಗಳ ಹತ್ರ ಅಮೃತ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಅನುಭೋಗ ಅಮೃತ ಅಂತ ಹೇಳಿ ಕರಿತೀವಿ. ಆ ಅನುಭೋಗ ಅಮೃತವನ್ನು ನಾನು ನಿಮಗೆ ಗುಣಪಡಿಸುವಂಥ ಪ್ರಯತ್ನವನ್ನು ಮಾಡಿದೆ ವೀಕ್ಷಕರೇ. ಈ ಅಮೃತ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ವೀಕ್ಷಕರೇ. ದಯವಿಟ್ಟು ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಭಾಳಷ್ಟು ವಿಷಯಗಳನ್ನು ನೋಡಿ ಆರೈಸಿ ನಮಗೆ ಶುಭ ಹಾರೈಸಿದ್ದೀರಿ. ಹಾಗಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಮತ್ತೊಂದು ವಿಶೇಷ ಎಪಿಸೋಡ್ನೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.